ಅಗ್ರ ಸೆಂಟ್ರಲ್ನ ನಿಮ್ಮ ಕೃಷಿ ವಿಚಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ವೈಶಾಲಿ. ಮತ್ತು ನಾನು ಚರಣ್. ನಮ್ಮ ಈ ಕಾರ್ಯಕ್ರಮದಲ್ಲಿ ಕೃಷಿ ಲೋಕದ ಇತ್ತೀಚಿನ ವಿದ್ಯಮಾನಗಳು ಮತ್ತು ರೈತರಿಗೆ ಉಪಯುಕ್ತವಾಗಬಲ್ಲ ಮಾಹಿತಿಗಳನ್ನು ತರ್ತೇವೆ. ಹೌದು, ಖಂಡಿತ. ಇಂದು ನಾವು ಆಗಸ್ಟ್ 2025ರ ಕೃಷಿ ಕ್ಷೇತ್ರದ ಮುಖ್ಯ ಬೆಳವಣಿಗೆಗಳ ಬಗ್ಗೆ ಮಾತಾಡೋಣ, ಅಲ್ವಾ? ಖಂಡಿತ. ನಮ್ಮ ಹತ್ತಿರ ಇರೋ ಮಾಹಿತಿಯ ಪ್ರಕಾರ ಈ ಸಲದ ಮುಂಗಾರು ಮಳೆ ಹೇಗಿದೆ, ಜಲಾಶಯಗಳ ಮಟ್ಟ, ಬೆಳೆಗಳ ಸ್ಥಿತಿ ಮತ್ತೆ ಕೃಷಿ ಪರಿಕರಗಳ ಮಾರುಕಟ್ಟೆ, ಇದರ ಬಗ್ಗೆ ಒಂದು ನೋಟ ಹರಿಸೋಣ. ಸರಿ, ಹಾಗಾದ್ರೆ ಮೊದಲಿಗೆ ಮಳೆ ಮತ್ತು ಜಲಾಶಯಗಳ ಬಗ್ಗೆನೇ ಶುರು ಮಾಡೋಣ. ಅದೇ ಮುಖ್ಯ ಅಲ್ವಾ? ಹೌದು. ಎಲ್ಲರಿಗೂ ಖುಷಿ ಕೊಡೋ ವಿಷಯ ಅಂದ್ರೆ ಜೂನ್ 1ರಿಂದ ಜುಲೈ 31, 2025ರವರೆಗೆ ದೇಶದಲ್ಲಿ ವಾಡಿಕೆಗಿಂತ ಅಂದ್ರೆ 6% ಹೆಚ್ಚು ಮಳೆಯಾಗಿದೆ. ಓ, 6% ಜಾಸ್ತಿ. ಹೌದು. ವಿಶೇಷವಾಗಿ ವಾಯುವ್ಯ ಮತ್ತು ಮಧ್ಯ ಭಾರತದಲ್ಲಿ ಮಳೆ ಪ್ರಮಾಣ ಚೆನ್ನಾಗಿದೆ. ಇದು ಒಳ್ಳೆ ಆರಂಭ ಅಂತಾನೇ ಹೇಳಬಹುದು. ಹಾಗಾದ್ರೆ ಈ ಅಧಿಕ ಮಳೆಯಿಂದ ಜಲಾಶಯಗಳ ಸ್ಥಿತಿ ಹೇಗಿದೆ? ನೀರು ತುಂಬಿದ್ಯಾ? ಖಂಡಿತ. ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈ ಉತ್ತಮ ಮಳೆಯಿಂದಾಗಿ ಜುಲೈ 31ರ ಹೊತ್ತಿಗೆ ನಮ್ಮ ದೇಶದ ಮುಖ್ಯ ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಇದೆಯಲ್ಲ, ಅದು ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಬರೋಬ್ಬರಿ 50% ಹೆಚ್ಚಾಗಿದೆ. ಅಬ್ಬಬ್ಬ, 50? ಹೌದು. ಅಂದ್ರೆ ಸುಮಾರು 126 ಶತಕೋಟಿ ಘನಮೀಟರ್, ಅಂದ್ರೆ BCM ಅಂತಾರಲ್ಲ, ಅಷ್ಟು ನೀರು. ಅಂದ್ರೆ ಕಳೆದ ವರ್ಷಕ್ಕಿಂತ ಅರ್ಧದಷ್ಟು ಹೆಚ್ಚು ನೀರು ಈಗಿದೆ ಅಂತಾಯ್ತು. ಹೌದು. ಇದು ಲಾಂಗ್ ಟರ್ಮ್ ಆವರೇಜ್ಗಿಂತಲೂ ಗಣನೀಯವಾಗಿ ಹೆಚ್ಚು. ಇದು ಮುಂದಿನ ಬೆಳೆಗಳಿಗೆ, ಹಿಂಗಾರು ಬೆಳೆಗಂತೂ ತುಂಬಾನೇ ಸಹಾಯ ಆಗತ್ತೆ. ಇದು ಕೇಳೋಕೆ ತುಂಬಾನೇ ಸಮಾಧಾನ ತರುತ್ತೆ. ಸರಿ, ಇಷ್ಟೊಂದು ಒಳ್ಳೆ ಮಳೆ, ಜಲಾಶಯಗಳಲ್ಲೂ ನೀರಿದೆ. ಆದ್ರೆ ಮುಂಗಾರು ಬೆಳೆಗಳ ಸ್ಥಿತಿ ಹೇಗಿದೆ? ಅಂದ್ರೆ MY 2026P ಅಂತ ಹೇಳ್ತೀವಲ್ಲ, ಆ ಫಸಲಿನ ನಿರೀಕ್ಷೆ. ಇಲ್ಲಿ ಸ್ವಲ್ಪ ಚಿತ್ರಣ ಬೇರೆ ಇದೆ. ಒಟ್ಟಾರೆ ಮುಂಗಾರು ಬಿತ್ತನೆ ಪ್ರದೇಶ ಇದೆಯಲ್ಲ, ಅದು ಸ್ವಲ್ಪ ಕಡಿಮೆ ಆಗ್ಬೋದು ಅನ್ನೋ ನಿರೀಕ್ಷೆ ಇದೆ. ಓಹ್, ಯಾಕೆ ಹಾಗೆ? ಮುಖ್ಯವಾಗಿ ಕಬ್ಬು, ಸೆಣಬು, ಹತ್ತಿ, ಸೋಯಾಬೀನ್, ಆಮೇಲೆ ದ್ವಿದಳ ಧಾನ್ಯಗಳು, ಜೋಳ, ಈ ಬೆಳೆಗಳ ಪ್ರದೇಶ ಸ್ವಲ್ಪ ಕಡಿಮೆ ಆಗೋ ಸಾಧ್ಯತೆ ಕಾಣ್ತಿದೆ. ಕಾರಣ ಏನಾದ್ರು? ಬಹುಶಃ ಕಳೆದ ಸೀಸನ್ಗಳಲ್ಲಿ ಇವುಗಳ ರಿಟರ್ನ್ಸು ಅಷ್ಟೇನು ಲಾಭದಾಯಕ ಆಗಿರ್ಲಿಲ್ವೇನೋ. ಹಾಗಾದ್ರೆ ಯಾವ ಬೆಳೆಗಳ ಕಡೆ ರೈತರು ಹೆಚ್ಚು ಗಮನ ಹರಿಸ್ತಿದ್ದಾರೆ? ಭತ್ತ, ಮೆಕ್ಕೆಜೋಳ, ಸಜ್ಜೆ ಮತ್ತೆ ಶೇಂಗಾ, ಈ ಥರದ ಬೆಳೆಗಳ ಪ್ರದೇಶ ಜಾಸ್ತಿ ಆಗೋ ನಿರೀಕ್ಷೆ ಇದೆ. ಕಾರಣ? ಬಹುಶಃ ಇವುಗಳಿಗೆ ಮಾರುಕಟ್ಟೆಯಲ್ಲಿ ಸಿಗ್ತಿರುವ ಬೆಲೆ ಸ್ವಲ್ಪ ಉತ್ತಮವಾಗಿರೋದು ಒಂದು ಕಾರಣ ಇರ್ಬೋದು. ಆದರೆ ಇಲ್ಲೊಂದು ಸ್ವಲ್ಪ ಆತಂಕದ ವಿಷಯನೂ ಇದೆ. ಏನು ಅದು? ಕೆಲವು ವರದಿಗಳ ಪ್ರಕಾರ ಕಬ್ಬು, ಹತ್ತಿ, ಉದ್ದು, ಈ ಥರದ ಕೆಲವು ಬೆಳೆಗಳಲ್ಲಿ ಕೀಟ ಮತ್ತು ರೋಗಬಾಧೆ ಸ್ವಲ್ಪ ಜಾಸ್ತಿ ಆಗ್ಬೋದು ಅನ್ನೋ ಸೂಚನೆ ಇದೆ. ಹಾಗಾಗಿ ಮಳೆ ಚೆನ್ನಾಗಿದ್ರೂ ಸಹ ಒಟ್ಟಾರೆ ಮುಂಗಾರು ಉತ್ಪಾದನೆ ಇದೆಯಲ್ಲ, ಅದು 2-3% ಕಡಿಮೆ ಆಗ್ಬಹುದು ಅಂತ ಒಂದು ಅಂದಾಜಿದೆ. ಅಂದ್ರೆ ಒಳ್ಳೆ ಮಳೆ ಬಂದ್ರೂ ಉತ್ಪಾದನೆ ಸ್ವಲ್ಪ ಕುಂಠಿತ ಆಗಬಹುದು. ಇದು ಗಮನಿಸಬೇಕಾದ ವಿಷಯ. ಸರಿ, ಹಾಗಾದ್ರೆ ಸದ್ಯಕ್ಕೆ ಮಾರುಕಟ್ಟೆಯಲ್ಲಿ ಬೆಳೆಗಳ ಬೆಲೆಗಳು ಹೇಗಿವೆ? ಬೆಳೆಗಳ ವಿಷಯಕ್ಕೆ ಬಂದ್ರೆ, ಈಗ CY 25ನ 3ನೇ ಕ್ವಾರ್ಟರ್ ಅಂದ್ರೆ ಜುಲೈ-ಸೆಪ್ಟೆಂಬರ್ ಅವಧಿ, ಆ ಟೈಮಲ್ಲಿ ತೂಕದ ಸರಾಸರಿ ಬೆಲೆ ಸೂಚ್ಯಾಂಕ ಅಂದ್ರೆ WAP ಅಂತಾರೆ, ಅದು ಕಳೆದ ವರ್ಷಕ್ಕೆ ಹೋಲಿಸಿದ್ರೆ 6% ಕಡಿಮೆ ಆಗಿದೆ. ಅಂದ್ರೆ ಸರಾಸರಿ ಬೆಲೆ ಇಳಿದಿದೆ ಅಂತಾಯಿತು. ಹೌದು. ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ದ್ವಿದಳ ಧಾನ್ಯಗಳು ಮತ್ತು ಏಕದಳ ಧಾನ್ಯಗಳ ಬೆಲೆ ಸ್ವಲ್ಪ ಕಡಿಮೆ ಆಗಿರೋದು. ಆದ್ರೆ ಎಲ್ಲಾ ಬೆಳೆಗಳ ಬೆಲೆಯೂ ಕಡಿಮೆ ಆಗಿದೆಯಾ ಅಥವಾ ಅಲ್ಲೂ ವ್ಯತ್ಯಾಸ ಇದೆಯಾ? ಇಲ್ಲ, ವ್ಯತ್ಯಾಸ ಇದೆ. ವಾಣಿಜ್ಯ ಬೆಳೆಗಳು ಅಂದ್ರೆ ಕ್ಯಾಶ್ ಕ್ರಾಪ್ಸ್, ಅದರ ಬೆಲೆ ಸೂಚ್ಯಾಂಕ 11% ಜಾಸ್ತಿ ಆಗಿದೆ. ಓಹ್! ಮತ್ತೆ ಎಣ್ಣೆಕಾಳುಗಳದ್ದು 3% ಜಾಸ್ತಿ ಆಗಿದೆ. ಅಂದ್ರೆ ಹತ್ತಿ, ಕಬ್ಬು, ಶೇಂಗಾ, ಸೂರ್ಯಕಾಂತಿ, ಇವುಗಳಿಗೆ ಒಳ್ಳೆ ಬೆಲೆ ಸಿಗ್ತಿದೆ. ಸರಿ. ಆದರೆ ತರಕಾರಿಗಳ ಬೆಲೆ ಸೂಚ್ಯಾಂಕ 7% ಇಳಿದಿದೆ. ಹಾಗಾಗಿ ರೈತರ ಆದಾಯದ ಮೇಲೆ ಇದರ ಪರಿಣಾಮ ಸ್ವಲ್ಪ ಮಿಶ್ರವಾಗಿರುತ್ತೆ. ಇದು ನಿಜಕ್ಕೂ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿದೆ. ಈಗ ಕೃಷಿ ಪರಿಕರಗಳ ಮಾರುಕಟ್ಟೆ ಕಡೆ ಬರೋಣ. ಟ್ರ್ಯಾಕ್ಟರ್, ಗೊಬ್ಬರ, ಬೀಜ, ಇವುಗಳ ಸೇಲ್ಸ್ ಹೇಗಿದೆ? ಅಲ್ಲೂ ಕೂಡ ಒಂದು ಮಿಶ್ರ ಚಿತ್ರಣವೇ ಇದೆ. ನಾವು ಈ ಹಣಕಾಸು ವರ್ಷದ ಮೊದಲ ಕ್ವಾರ್ಟರ್ ಅಂದ್ರೆ ಏಪ್ರಿಲ್-ಜೂನ್ 2025ರ ಡೇಟಾ ನೋಡಿದ್ರೆ, ಟ್ರ್ಯಾಕ್ಟರ್ ಮಾರಾಟ ಇದೆಯಲ್ಲ, ಅದು ಭರ್ಜರಿಯಾಗಿ ಏರಿದೆ. ಬರೋಬ್ಬರಿ 49% ಜಾಸ್ತಿ ಆಗಿದೆ. 49? ಹಬ್ಬಬ್ಬಾ, ಇದು ನಿಜಕ್ಕೂ ದೊಡ್ಡ ಜಂಪ್. ಹೌದು.
ಇದು ಬಹುಶಃ ಒಳ್ಳೆ ಮುಂಗಾರು ಸೂಚನೆ ಮತ್ತೆ ರೈತರಲ್ಲಿ ಹೆಚ್ಚಿದ ವಿಶ್ವಾಸವನ್ನು ತೋರಿಸುತ್ತೆ. ಖಂಡಿತ. ಬೇರೆ ಪರಿಕರಗಳು, ರಸಗೊಬ್ಬರ, ಕೀಟನಾಶಕ. ರಸಗೊಬ್ಬರ ಮಾರಾಟದಲ್ಲಿ ಶೇ 11, ಕೀಟನಾಶಕಗಳಲ್ಲಿ ಶೇ 9ರಷ್ಟು ಆದಾಯ ಜಾಸ್ತಿಯಾಗಿದೆ. ನೀರಾವರಿ ಉಪಕರಣಗಳ ಆದಾಯ ಕೂಡ ಶೇ 2ರಷ್ಟು ಹೆಚ್ಚಾಗಿದೆ. ಎಲ್ಲ ಪಾಸಿಟಿವ್ ಆಗೇ ಇದೆ. ಆದರೆ ಒಂದು ವಿಚಿತ್ರ ಅಂದ್ರೆ ಬೀಜಗಳ ಆದಾಯ ಮಾತ್ರ ಶೇ 10ರಷ್ಟು ಕಡಿಮೆ ಆಗಿದೆ. ಓ, ಟ್ರ್ಯಾಕ್ಟರು, ಗೊಬ್ಬರ ಎಲ್ಲ ಜಾಸ್ತಿ ಆಗ್ತಿರುವಾಗ ಬೀಜಗಳದ್ದು ಯಾಕೆ ಕಡಿಮೆ ಆಯ್ತು? ಇದು ಸ್ವಲ್ಪ ಆಶ್ಚರ್ಯ ತರುತ್ತೆ. ಹೌದು, ಇದಕ್ಕೆ ಕಾರಣ ಏನು ಅಂತ ಸ್ವಲ್ಪ ಆಳವಾಗಿ ನೋಡ್ಬೇಕು. ಬಹುಶಃ ರೈತರು ತಮ್ಮ ಹತ್ರ ಇದ್ದ ಬೀಜಗಳನ್ನೇ ಬಳಸಿದ್ದಾರೇನೋ ಅಥವಾ ಬೇರೆ ಏನಾದ್ರೂ ಕಾರಣ ಇದೆಯೋ? ಇದು ಯೋಚನೆ ಮಾಡಬೇಕಾದ ವಿಷಯವೇ ಸರಿ. ಇನ್ನು ಸರ್ಕಾರದ ಕಡೆಯಿಂದ ಏನಾದ್ರೂ ಅಪ್ಡೇಟ್ಸ್ ಇದೆಯಾ ಯೋಜನೆಗಳ ಬಗ್ಗೆ? ಹೌದು, PM ಕಿಸಾನ್ ಯೋಜನೆ ಇದೆಯಲ್ಲ, ಅದರ 20ನೇ ಕಂತು ಆಗಸ್ಟ್ 2025ರಲ್ಲಿ ಬಿಡುಗಡೆಯಾಗಿದೆ. ಸರಿ. ಇದು ಸುಮಾರು 9.89 ಕೋಟಿ ರೈತ ಕುಟುಂಬಗಳಿಗೆ ತಲುಪಿದೆ. ಇದಲ್ಲದೆ ಕೆಲವು ರಾಜ್ಯಗಳು ಆಂಧ್ರ, ತೆಲಂಗಾಣ, ಒಡಿಶಾ ತಮ್ಮ ರಾಜ್ಯದ ನೇರ ನಗದು ಬೆಂಬಲ ಯೋಜನೆಗಳಲ್ಲಿ ಸ್ವಲ್ಪ ಬದಲಾವಣೆ ಅಂದ್ರೆ ಮೊತ್ತವನ್ನು ಹೆಚ್ಚಿಸಿವೆ. ಓಕೆ. ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ಆಗಸ್ಟ್ 2025ರ ಕೃಷಿ ಚಿತ್ರಣ, ಒಂದು ಕಡೆ ಒಳ್ಳೆ ಮಳೆ, ಜಲಾಶಯಗಳಲ್ಲಿ ನೀರು, ಇದು ಆಶಾದಾಯಕವಾಗಿದೆ. ಹೌದು. ಆದರೆ ಇನ್ನೊಂದು ಕಡೆ ಬೆಳೆ ವಿಸ್ತೀರ್ಣ, ಸಂಭಾವ್ಯ ಉತ್ಪಾದನೆ ಇಳಿಕೆ, ಬೆಲೆಗಳಲ್ಲಿ ಮಿಶ್ರ ಪ್ರವೃತ್ತಿ, ಬೀಜ ಮಾರಾಟದಲ್ಲಿ ಇಳಿಕೆ, ಹೀಗೆ ಎಲ್ಲವೂ ಸರಳವಾಗಿಲ್ಲ ಅಲ್ವಾ? ಖಂಡಿತವಾಗಿಯೂ. ಈ ಎಲ್ಲ ಅಂಕಿಅಂಶಗಳು ಒಂದಕ್ಕೊಂದು ಹೇಗೆ ಕನೆಕ್ಟ್ ಆಗಿವೆ ಮತ್ತು ಮುಂದೆ ರೈತರ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಅನ್ನೋದನ್ನ ನಾವು ಗಮನಿಸ್ತಾ ಇರಬೇಕು. ಖಂಡಿತ. ಆದ್ರೆ ಬೀಜಗಳ ಮಾರಾಟ ಕಡಿಮೆಯಾಗಿದೆ. ಇದು ರೈತರ ಖರ್ಚಿನ ಆದ್ಯತೆಗಳು ಬದಲಾಗ್ತಿಯೋದಲ್ಲ, ಅಥವಾ ಇದು ಕೇವಲ ಈ ವರ್ಷದ ಟ್ರೆಂಡ್ ಅಷ್ಟೇನಾ? ಇದ್ರ ಬಗ್ಗೆ ಯೋಚಿಸಿ. ನಮ್ಮ ಕಾರ್ಯಕ್ರಮ ನಿಮ್ಮ ಕೃಷಿ ವಿಚಾರ ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ರೈತರಿಗೆ ಉಪಯುಕ್ತವಾಗುವಂತಹ ಕೃಷಿ ಕ್ಷೇತ್ರದ ಇತ್ತೀಚಿನ ವಿಷಯಗಳನ್ನ, ವಿಶ್ಲೇಷಣೆಗಳನ್ನ ನಿಮ್ಮ ಮುಂದೆ ತರುತ್ತಲೇ ಇರುತ್ತೇವೆ. ತಪ್ಪದೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ಮತ್ತೆ ಭೇಟಿಯಾಗೋಣ.